ಆಲ್ರೆಡಿ ನನ್ನ ತಮ್ಮ ಇಳಿದ್ಬಿಟ್ಟವನೆ. ನೋಡಿ ಇಲ್ಲಿ ದೋಣಿ ಇದೆ, ಆ ದೋಣಿ ಕೇಳ್ತಾವನೆ. 10 ಜೊತೆ ತಂದಾನೆ ಗಾಯ್ಸ್. 5 ದಿನ ಟ್ರಿಪ್ಗೆ ಸುಳ್ಳು ಹೇಳ್ತಾನೆ ಗಾಯ್ಸ್. ಫೈನಲಿ ನಾವು ಭದ್ರಾಚಲಂಗೆ ರೀಚ್ ಆದ್ವಿ. ನಮ್ಮ ಹತ್ರ ದೇವ್ರ ದರ್ಶನಕ್ಕೆ ಮೊದಲು ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಹೋಗೋಣ ಅಂತ ಇಲ್ಲಿ ಬಂದಿದ್ದೀವಿ. ಆಲ್ರೆಡಿ ನನ್ನ ತಮ್ಮ ಇಳಿದ್ಬಿಟ್ಟವನೆ. ನೋಡಿ ಅಲ್ಲಿ ದೋಣಿ ಇದೆ, ಆ ದೋಣಿ ಕೇಳಿದ್ವಿ ಓಡ್ಸೋಕೆ ಕೊಡ್ತಾರೆ ಅಂತ, ಬಟ್ ಅವ್ರು ಕೊಡಲ್ಲ ಅಂದ್ಬಿಟ್ರು. ನಾನು ಡ್ರೈವಿಂಗ್ ನಂಬಲ್ಲ ಅವರು. ನಾನು ಫ್ಲೈಟೇ ಓಡಿಸಿದ್ದೀನಿ ಅಂದ್ರೆ ಅವ್ರು ಕೇಳಿಲ್ಲ ಗಾಯ್ಸ್. ಯಾವ ಬೋಡಿ ಮಗನಿಗೆ ಅರ್ಥ ಡವ್ ಮಾಡ್ದ ಕುತ್ಕೊಂಡೆ ಡವ್ ಮಾಡ್ತಾನೆ ಕಳ್ಳ. ಹೋಗು ಫಸ್ಟ್ ನಾನು ಇಳಿತೀನಿ ಗಾಯ್ಸ್, ಯಾಕಂದ್ರೆ ನಂಗೆ ಈಜ್ ಬರುತ್ತೆ. ಇವನಿಗಿಲ್ಲ ಬರಲ್ಲ. तोबा 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 थारा मूड खराब कर. ಈಜು ಬರಲ್ಲ. ಅಲ್ಲಿ ಹಿಂದೆ ಕಾಣಿಸ್ತಾ ಇರೋದು ಎಲ್ಲ ಮೊದಲು ಅಲ್ಲಿ ಗಂಟ ನೀರು ಬರ್ತಿತ್ತಂತೆ. ಇಲ್ದಿರೋದಕ್ಕೆ ನೀರು ಕಡಿಮೆ ಆಗ್ಬಿಟ್ಟಿದೆ, ನೀರೆಲ್ಲ ಕಡಿಮೆ ಆಗಿದೆ. ಸೊ ಅದಕ್ಕೆ ಇವಾಗ ಇಲ್ಲಿ ಇದು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಸ್ನಾನಕ್ಕೆ ಬಂದಿದ್ದೀವಿ. ಫುಲ್ಲು ಬಿಸಿಲು ಕುಚ್ತಾ ಇದೆ ಕಣ್ಣಿಗೆ. ಅಲ್ಲಿ ನೋಡಿ ಎಷ್ಟು ಆಳ ಐತೆ ಗೊತ್ತಾ ಗಾಯ್ಸ್. ನಾನು ಹೋದ್ರೆ ಮುಳುಗೋಗ್ತೀನಿ, ಈಜ್ ಬರಲ್ಲ. ಅಲ್ಲಿ ಒಬ್ಬ ಸಾಯಿಸು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸ. ಚಳಿ ಹೊಡಿತಿದೆ ಗಾಯ್ಸ್. ನೋಡಲ್ಲಿ ಡವ್ ಮಾಡ್ತಾರ ಯಾರು. ಅಲ್ಲೇಲೂಯಾ. ಆಮೇಲೆ ಹೋಗ್ಬಾರ್ದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಗಾಯ್ಸ್ ಈಗ ಮುಳುಗ್ಬಿಡ್ತಾ ಇದೀನಿ. A few moments later. तुमसे ना हो पाएगा. ಸಾಕು ಒಂದೇ ಸತಿ. ಯಾಕಂದ್ರೆ 3 ಸತಿ ಮುಗ್ತಾ ಇದ್ದ, ಸಾಕಾಯ್ತಾ ಅಣ್ಣ? ನನ್ನ ಕೈಯಲ್ಲಿ ಆಯ್ತಾ? ಮುಳುಗಿದಾಯ್ತು. ಕರ್ಕೊಂಡಿದ್ದೀನಿ. ನೀರಲ್ಲಿ ಮುಳುಗಿದ ತಕ್ಷಣ ಒಳ್ಳೇದು ಮಾಡಂಗಿದ್ರೆ ಏನ್ ಗೈಸ್ ಗೈಸ್ ನದಿಲಿ ಸ್ನಾನ ಮಾಡಿದ್ದಾಯ್ತು, ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋಸ್ ನೋಡಿರಂತೆ ನೀವು. ದೇವ್ರ ಭದ್ರಾಚಲಮಲ್ಲಿ ಇದ್ದೀವಿ ಈಗ. ಇವನು ಇನ್ನೂ ಬಟ್ಟೆ ಎತ್ತಿ ಹಾಕೊಂಡ ತುರುಕ್ತಾವನೆ. 10 ಜೊತೆ ತಂದಾನೆ ಗಾಯ್ಸ್. 5 ದಿನ ಟ್ರಿಪ್ಗೆ ಬಟ್ಟೆನೇ ಇಲ್ಲ. ಸುಳ್ಳು ಹೇಳ್ತಾನೆ ಗಾಯ್ಸ್. ನೋಡಿ ಕಾರು ಈಗ ಹೊಡ್ತಾ ಇದೀವಿ. ಇವರು ಹಾಯ್ ಬಾಲು ಇಬ್ರು ರೆಡಿ ಆಗಿದ್ದಾರೆ. ಇದು ಮಾಡ್ತಾನೆ, ನಾನು ಡ್ರೈವ್ ಮಾಡಬೇಕು. ನೋಡಿ ಗೈಸ್ ಎಷ್ಟು ದೂರ ಬಂದಿದೀವಿ ಅಂತ ಗೊತ್ತಾಗತ್ತೆ ನಿಮ್ಗೆ. ಫುಲ್ ಒಳಗಡೆಕ್ಕೆ ಬಂದ್ಬಿಟ್ಟಿದೀವಿ ನಾವಂತೂ. ಬಿಸಿಲಂತೂ ಮಕ್ಕೆ ಹೊಡಿತೈತೆ ಗೈಸ್. ಇದಿರೋದಕ್ಕೆ ಸ್ಕಿಡ್ ಆಗಿದ್ದು ಸ್ಪಿನ್ ಆಗ್ತಾ ಇದೆ. ನೋಡಿ ಗೈಸ್ ಎಂತ ರೋಡಲ್ಲಿ ಬರ್ತಾ ಇದೀವಿ. ಫುಲ್ ಆಫ್ ರೋಡಿಂಗ್ ಗೈಸ್. ಆಫ್ ರೋಡಿಂಗ್ ಮಾಡ್ತಾನೆ ಗೈಸ್. 4x4 ಇಲ್ಲ ಅಂದ್ರೆ ನಾವ್ ಹಿಂಗ್ ಮಾಡ್ತೀವಿ. ನಾವು 4x4 ಇದ್ದಿದ್ರೆ ಯೋಚನೆ ಮಾಡಿ. ಧೂಳ್ ಧೂಳೆ ಇಲ್ಲಿ ಹಿಡಿದ್ಬಿಟ್ಟು ಆ ನೀರೆಲ್ಲ ಆಟ ಆಡ್ಸ್ಕೊಂಡು ಸುತ್ತಾಕೊಂಡ್ಬಂದ್ಬಿಟ್ರು. ಹೌದು, ಅದೇ ನಾವಂದ್ರೆ ತಮಾಷೆನಾ. समझ रहे हो ना?
ಗೈಸ್ ನಾವಿಲ್ಲಿ ಇವಾಗ ತಾನೇ ಬಂದ್ವಿ ಸ್ನಾನ ಮಾಡಿಕೊಂಡು. ಇದೇ ದೇವಸ್ಥಾನ ಗೈಸ್ ನೋಡಿ, ಸುತ್ತಮುತ್ತ ಅಲ್ಲೇ ಗೈಸ್ ಎಷ್ಟೊಂದು ಫಿಲಮ್ ಶೂಟಿಂಗ್ ಆಗಿರೋದು. ಅದು ಫಿಲಮ್ ಹೆಸರೇನು? ಸೀತಮ್ಮ 100 ಆಫ್ ತೆಲುಗು ಎಲ್ಲ ಇಲ್ಲೇ ಆಗಿರೋದು. ಅಂದರೆ ಎಲ್ಲ ಸೀತಮ್ಮ ವಾಕಿಟ್ಲ ಸಿರಿಮಲ್ಲೆ ಚಿಟ್ಟು. ಅದರಲ್ಲಿ ಆಕ್ಸಿಡೆಂಟ್ ಆಗುತ್ತಲ್ಲ ಗೈಸ್, ಅದು ಇದೇ ಜಾಗ. ಕರೆಂಟ್ ಎಲ್ಲ ಹೊಡ್ಕೊಂಡು. ಎಸ್ ಯು ಆರ್ ರೈಟ್. ಹೌ ಯು ನೋ ಬ್ರೋ? ದೇವಸ್ಥಾನದ ಒಳಗಡೆ ಫೋನ್ ತೊಗೊಳೋಕ್ಕಾಗಲ್ಲ, ಅದಕ್ಕೆ ಫೋನ್ನ ಕಾರ್ ಒಳಗಡೆ ಇಟ್ಬಿಟ್ಟು ಹೊರಡ್ತೀವಿ ಗೈಸ್ ನಾವು. ನೋಡಿ ಗೈಸ್ ಹೆಸರು ಓಕೆನಾ ಗೈಸ್? ಗೈಸ್ ನೋಡಿ ಗೈಸ್ ನಾವು ಎಲ್ಲಿದ್ದೀವಿ? ಇದು ಯಾವ ಮರ ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ತೆಂಗಿನ ಮರ. ಅದು ಒಂಥರ ಯುನಿಕ್ ಆಗಿದೆ ಗೈಸ್. ಇದು ಯಾವ ಮರ ಅಂತ ನಮಗೆ ಡೌಟ್. One eternity later. ಇದೆ ಗೈಸ್ ಚಾರ್ಮಿನಾರ್. ಚಾರ್ಮಿನಾರ್ ಅಂದರೆ ಇದೆ ಥರ ಚಾರ್ಮಿನಾರ್. One hour later. Few moments later. ಹೈದ್ರಾಬಾದಿಂದ ಹೊರಟಿದ್ದೀವಿ. ಇಟ್ಸ್ ಎ ಕೈಂಡ್ ಆಫ್ ಹಾರ್ಡ್ ಗುಡ್ ಬಾಯ್ಸ್. ಬಟ್ಟೆ ಗಲೀಜಾಗಿದೆ, ಫುಲ್ ಗಲೀಜು. ಬ್ಯಾಗ್ ತುಂಬೋಗಿದೆ, ಆದರೆ ಫೋನಲ್ಲಿ ಚಾರ್ಜಿಂಗ್ ಇಲ್ಲ. ಆದ್ರೂ ಬಾಡಿ ಫುಲ್ ರೀಚಾರ್ಜ್ ಆಗಿದೆ. ವಿತ್ ಗುಡ್ ಮೆಮರೀಸಿಂದ ತುಂಬಿಕೊಂಡು ಬರ್ತಾಯಿದ್ದೀವಿ ವಾಪಸ್. ಹಣ್ಣು ಓಕೆ ಅಷ್ಟೇ.